ಇಲ್ಲೇನೈತೆ ಅಕ್ಕಾರ ಈ ಡ್ರಮ್ ಅಲ್ಲಿ? ಇದು ಪೋಷಕಾಂಶ ದ್ರವ್ಯ ರೀ. ಪೋಷಕಾಂಶ ದ್ರವ್ಯಕ್ರಿ ಏಕದಳದ್ದು 2 kg 3 ತರ ರೀ. ಮತ್ತ ದ್ವಿದಳದ್ದು 3 ತರ ರೀ. ಮತ್ತೆ ಎಣ್ಣೆ ಪದಾರ್ಥ 3 ತರ ರೀ. ಪೌಡರ್ ಮಾಡಿ ಮಿಕ್ಸಿ ಒಳಗ್ ಪೌಡರ್ ಮಾಡಿ ಹಾಕಿದೇವ್ರಿ. ಮತ್ತ ಇದು ಕಬ್ಬಿಣ ಔಷಧ 20 ಮಳಿ ಹಾಕಿದೇವ್ರಿ. ಏಕದಳ ಅಂದ್ರ ಜೋಳ, ಸಜ್ಜಿ ಮತ್ತ ಇದು ಗೋಧಿ ಹಿಟ್ಟು ಹಾಕಿದೇವ್ರಿ. ಎಲ್ಲಾ 2 kg ಹಾಕಿದೇವ್ರಿ. ದ್ವಿದಳ ಅಂದ್ರ ಕಡ್ಲೆ ಹಿಟ್ಟು, ಉದ್ದಿನ ಹಿಟ್ಟು, ಹೆಸರಿಟ್ಟು 3 ತರ ಅವು ಹಾಕಿದೇವ್ರಿ. ಶೇಂಗಾ, ಎಳ್ಳು, ಸಾಸಿವೆ ಎಲ್ಲಾ 2 kg ಎಣ್ಣೆ ಕಾಳದ್ ಹಾಕಿದೇವ್ರಿ. ಮತ್ತ 20 ಕಬ್ಬಿಣ ಔಷಧ 20 ಮಳಿ ಹಾಕಿದೇವ್ರಿ. ಮತ್ತ ಬ್ಯಾಟ್ರಿ ಬರ್ತದಲ್ರಿ, ಬ್ಯಾಟ್ರಿ ಒಳಗ ಅದು ಕಾರ್ಬನ್ ಅಂತ ಹೇಳಿ ಅದು ಪುಡಿ ಇಡ್ಲಿ ತರ ಇರ್ತದ್ರಿ. ಅದನ್ನು ಮತ್ತ ಹಾಕಿದೇವ್ರಿ. ಬೂದಿ ಹಾಕಿದೇವ್ರಿ. ಬೂದಿ ಒಂದ್ 2 ಬಗ್ಶೆಟ್ ಹಾಕಿದ್ವಿ. ಮತ್ತ ಇದಕ್ಕ ತಾಮ್ರ ಇಷ್ಟು ಹಾಕಿ ಅರ್ಧ kg ತಾಮ್ರ ಹಾಕಿದೇವ್ರಿ. ಇಷ್ಟು ಹಾಕಿ OWC ಒಳಗ 100 ಲೀಟರ್ OWC ರೀ ಹಾಕಿ ಎಷ್ಟ್ ದಿನ ಬಿಡ್ಬೇಕ್ರಿ ಇದು 1 ತಿಂಗಳ 20 ದಿನದ 1 ತಿಂಗಳವರೆಗೂ ಬಿಟ್ಟು ಇದು ಸೋಸ್ಕೋಬೇಕ್ರಿ. ಸೋಸ್ಕೊಂಡು ಸ್ಪ್ರೇ ಇದ್ರ ಸ್ಪ್ರೇನು ಮಾಡ್ಬೋದ್ರಿ. ಮತ್ತ ನೀರಿನ ಮುಖಾಂತರ ಡ್ರಿಪ್ ಕೊಡ್ಬೋದ್ರಿ. ಕೊಟ್ಟು ಮತ್ತೆ ಇದು ಮತ್ ನೆಕ್ಸ್ಟ್ ಹೊಟ್ಟು ಉಳ್ದಿರ್ತಲ್ರಿ ಅದು ಏನ್ ಮಾಡ್ತೇವ್ರಿ, ಮತ್ ಬ್ಯಾರಲ್ ಹಾಕ್ತೇವ್ರಿ. ಮತ್ OWC ಹಾಕ್ತೇವ್ರಿ. ಹಿಂಗ 4-5 ಸಲ ಮಾಡ್ತೇವ್ರಿ. ಎಲ್ಲಾ ಅಂಶಗಳು ನಮ್ ಭೂಮಿಗೆ ಹೋಗತನರಿ. ನಾವ್ ಇದನ್ನ ಸೋಸ್ಕೊಂತ ಮತ್ ಡ್ರಮ್ಮಿಗೆ ಹಾಕೋದು, ಮತ್ ಸೋಸ್ಕೊಂತ ಮತ್ ಡ್ರಮ್ಮಿಗೆ ಹಾಕ್ತೇವ್ರಿ. ಇದು ಭೂಮಿ ಕೊಡ್ಬೇಕಂದ್ರಿ ಒಂದ್ ಇದು 100 ಲೀಟರ್ಕ್ರಿ 20 ಲೀಟರ್ ಕೊಡ್ತೇವ್ರಿ. ಮತ್ ಸ್ಪ್ರೇ ಮಾಡ್ಬೇಕಂದ್ರಿ 5 ಲೀಟರ್ ಕೊಡ್ತೇವ್ರಿ. 5 ಲೀಟರ್ ಕೊಡ್ತೇವ್ರಿ. ಇದರಿಂದ ಯಾವ ತರ ಅನುಕೂಲ ಆಗಿದೆ? ಇದು ಶೈನಿಂಗ್ ಬರ್ತದ್ರಿ. ಎಣ್ಣೆ ದಿವ್ಸ ಇರ್ತದಲ್ರಿ, ಬೂದಿ ಇರ್ತದ್ರಿ, ಕಬ್ಬಿಣಾಂಶ ಇರ್ತದ್ರಿ, ತಾಮ್ರ ಇರ್ತದ್ರಿ. ಎಲ್ಲಾ ತರ ಕುಡದ್ರಿ ಬಾರಿ ಭೂಮಿಗೆ ನಾವ್ ಎಲ್ಲಾ ಹೆಂಗ್ ಊಟ ಮಾಡ್ತೀರಿ, ಹೋಳ್ಗಿ, ಹುಗ್ಗಿ, ಅನ್ನ, ಸಾರ ಇದನ್ನು ಭೂಮಿಗೆ ಎಲ್ಲಾ ತರದ್ದು ಹಿಟ್ಟ, ಸಜ್ಜಿ ಹಿಟ್ಟ, ಜೋಳದ ಹಿಟ್ಟ ನಾವು ದಿನಕ್ಕೆ ಒಂದೊಂದ್ ತರ ಹೆಂಗ್ ಊಟ ಮಾಡ್ತೇವ್ರಿ. ಅದಕ್ ಭೂಮಿಗೂ ಒಂದೇ ತರ ಆದ್ರ ಭೂಮಿ ಸತ್ವ ಉಳಿಯಲ್ರಿ. ಇದು ದಿನಕ್ ಒಂದೊಂದ್ ತರ ನಾವು ಎಲ್ಲಾ ತರ ಹಾಕಿ ಕೊಟ್ರಿ ಏನ್ ಮಾಡ್ತರಿ, ಭೂಮಿ ಒಳಗ್ ಚೈತನ್ಯ ಬರ್ತದ್ರಿ. ಎರೆಹುಳ ಗೊಬ್ಬರ ಆಯ್ತಾ ಮೃದು ಆತದ್ರಿ. ಕಸ ತೆಗಿಲಿಕ್ಕ ನಮ್ ಹುಲ್ಲು ಬರೇ ಹಿಂಗ ಮತ್ ತೆಗದ್ರ ಮತ್ತ ಕಾಯಿ ಶೈನಿಂಗ್ ಬರ್ತದ್ರಿ. ಎಲ್ಲಾ ಬಾಳ ಅನುಕೂಲ ಐತ್ರಿ.